ಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನ ಆದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದುಂಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಹರಿಭಕ್ತಿ ಸಾರ ಕನಕದಾಸರು ಬರೆದಿರುವಂತಹದ್ದು. ಶ್ರೀಯರಸ ಗಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲ ದಳಾಯ ತಾಂಬಕ ರೂಪ ಚೆನ್ಮಯ ದೇವಕೀತನಯ ರಾಯ ಗುರು ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚನ್ನಿಗ ರಾಯ ಚತುರೋಪಾಯ ರಕ್ಷಿಸು ನಮ್ಮ ನರವರತ. ಇಲ್ಲಿ ಬೇಡ್ಕೊತಾ ಇದ್ದಾರೆ. ಶ್ರೀಯರಸ ಮಹಾಲಕ್ಷ್ಮೀ ದೇವಿಯನ್ನು, ಲಕ್ಷ್ಮೀ ದೇವಿಯ ಪತಿಯಾಗಿರುವಂತಹ, ಮಹಾಲಕ್ಷ್ಮೀ ದೇವಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ, ಸರ್ವರಿಂದ ವಂದಿತನಾಗಿರುವಂತಹ ಪರಮಾತ್ಮ, ಗಾಂಗೇಯನುತ ಗಂಗಾಪುತ್ರನಾಗಿರುವಂತಹ ಭೀಷ್ಮಾಚಾರ್ಯರಿಂದ ರಾಜಸೂಯ ಯಾಗದಲ್ಲಿ ಸಭಾಮಂಟಪದಲ್ಲಿ ಯುಧಿಷ್ಠಿರ ಕೇಳ್ಕೊತಾನೆ, ಅಗ್ರಪೂಜೆಗೆ ಅಗ್ರಪೂಜೆಗೆ ಶ್ರೀಕೃಷ್ಣ ಅನರ್ಹರೆಂದು ಸೂಚಿಸಿರುವಂತಹ ಭಾಗ್ಯಶಾಲಿಗಳು ಗಂಗಾಪುತ್ರರಾಗಿರುವಂತಹ ಭೀಷ್ಮಾಚಾರ್ಯ. ಕೊನೆಯ ಕಾಲದಲ್ಲಿ ಅವರಿಗೆ ಶ್ರೀಕೃಷ್ಣ ದರ್ಶನ ಕೊಟ್ಟಾಗ ಭೀಷ್ಮ ಸ್ತವರಾಜ ಅಂತ ಹೇಳಿ ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡಿ ಅವನಿಗೆ ಸ್ತುತಿಸುತ್ತಾರೆ. ಈ ಭೀಷ್ಮರು ಮಾಡಿದಂತಹ ಶ್ರೀಕೃಷ್ಣ ಸ್ತುತಿ ಭಾಗವತ ಪ್ರಥಮ ಸ್ಕಂದದಲ್ಲಿಯೂ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕೌಂತೇಯ ವಂದಿತ ಚರಣ, ಕುಂತಿ ಪುತ್ರರಾಗಿರುವಂತಹ ಯುಧಿಷ್ಠಿರಾದಿ ಪಂಚಪಾಂಡವರಿಂದ ವಿಶೇಷವಾಗಿ ಕುಂತಿಪುತ್ರರಲ್ಲಿ ಶ್ರೇಷ್ಠನಾಗಿರುವಂತಹ ಭೀಮಸೇನ, ಅನಂತರ ಅರ್ಜುನ, ಇವರು ಅರ್ಜುನ ಮಾಡಿದಂತಹ ವಿಶ್ವರೂಪದ ಸ್ತುತಿ ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದಲ್ಲಿ ಬಂದಿದೆ. ಭೀಮಸೇನ ಬೇರೆ ಬೇರೆ ಪ್ರಸಂಗಗಳಲ್ಲಿ ದುಶ್ಯಾಸನ ಎದೆಯನ್ನು ಸೀಳಿ ರಕ್ತಪಾನ ಮಾಡಿದಂತೆ ನಟಿಸುತ್ತಾ ಮನ್ಯು ಸೂಕ್ತದಿಂದಲೂ, ದುರ್ಯೋಧನ ತೊಡೆ ಮುರಿದು ಬೀಳಿಸಿದ ಮೇಲೆ ಅವನ ತಲೆಯನ್ನು ತುಳಿಯುತ್ತಾ ಋಷಭ ಸೂಕ್ತದಿಂದಲೂ ಶ್ರೀಕೃಷ್ಣನನ್ನು ಸ್ತುತಿ ಮಾಡಿದಂಥದ್ದನ್ನು ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕಮಲದಳಾಯತ ಅಂಬಕ, ಅಂಬಕ ಅಂದರೆ ಕಣ್ಣು, ಕಮಲದಳಾಯತ ಅಂಬಕ ಅಂತಾರೆ ವಿಶಾಲವಾದ ಕಣ್ಣುಗಳುಳ್ಳವನು, ಕಮಲದ ದಳದಂತೆ ವಿಶಾಲವಾದ ಕಣ್ಣುಳ್ಳವನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದನ್ನೇ ಪುಂಡರೀಕಾಕ್ಷ ಅಂತ ಹೇಳಿ ಕರೀತಾ ಇದೆ. ವಿಷ್ಣು ಸಹಸ್ರನಾಮದಲ್ಲಿಯೂ ಬಂದಿದೆ. ಚಿನ್ಮಯ, ಚಿನ್ಮಯ ಅಂತಂದರೆ ಜ್ಞಾನಮಯ ಅಂತ ಅರ್ಥ. ಪರಮಾತ್ಮ ಮೂಲ ರೂಪದಲ್ಲಿಯೂ ಅವತಾರ ರೂಪಗಳಲ್ಲಿಯೂ ಜ್ಞಾನಾನಂದಮಯ ಶರೀರನಾಗಿದ್ದಾನೆ. ದೇವಕೀತನಯ, ದೇವಕಿ ವಸುದೇವರು ತಮ್ಮ ಪುತ್ರನಾಗಿ ಅವತರಿಸಬೇಕೆಂದು ಹೇಳಿ ಒಂದು ಮಹಾಯುಗ ಪರ್ಯಂತ ತಪಸ್ಸು ಮಾಡಿದ್ದರಿಂದ ಪರಮಾತ್ಮ ಶ್ರೀಕೃಷ್ಣ ರೂಪದಿಂದ ಅವರಲ್ಲಿ ಅವತರಿಸಿದ್ದಾನೆ ಅಂತ ಹೇಳಿ ಶ್ರೀಮದ್ ಭಾಗವತದಲ್ಲಿ ಬಂದಿದೆ. ಈ ಮಾತಿನಿಂದ ಹೇಳ್ತಾ ಇದ್ದಾರೆ ದೇವಕೀತನಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಾಯ, ಸಂಸ್ಕೃತದಲ್ಲಿ ರಾಯ ಅಂತಂದರೆ ಇದು ರಾಟ ಎಂಬ ಶಬ್ದದ ಬಹುವಚನ. ಇದರ ಅರ್ಥ ಒಡೆಯ, ಅರಸ ಅಂತ ಆಗ್ತದೆ. ಅಂದರೆ ಇಲ್ಲಿ ಪರಮಾತ್ಮ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರಘುಕುಲವರ್ಯ, ಪರಮಾತ್ಮ ರಘುಕುಲದಲ್ಲಿ ಶ್ರೀರಾಮ ರೂಪದಿಂದ ಅವತರಿಸಿದ್ದಾನೆ. ಅಂತಹ ಅವತರಿಸಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ, ಅದಕ್ಕೆ ವರ್ಯ ಅಂತ ಹೇಳಿದ್ರು, ಶ್ರೇಷ್ಠ ಅಂತ ಹೇಳಿದ್ರು. ಭೂಸುರ ಪ್ರಿಯ, ಭೂಸುರರು ಅಂದರೆ ಭೂಮಿಯ ದೇವತೆಗಳು, ಅಂದರೆ ಬ್ರಾಹ್ಮಣರು, ಎಲ್ಲ ವೇದ ಇತ್ಯಾದಿಗಳನ್ನು ಓದಿರುವಂತಹ ಬ್ರಾಹ್ಮಣರು. ಭೂಲೋಕದಲ್ಲಿ ಅವರು ತಮ್ಮ ಸಕಲ ಭಾಗ್ಯಗಳನ್ನು ತೊರೆದು, ಭೋಗ ಭಾಗ್ಯಗಳನ್ನು ತೊರೆದು ವ್ರತ ಉಪವಾಸ ನಿಯಮಗಳನ್ನು ಮಾಡುತ್ತಾ, ಕೇವಲ ವೇದಾದಿ ಶಾಸ್ತ್ರಗಳ ಅಧ್ಯಯನ ಮಾಡುತ್ತಾ, ತತ್ವಜ್ಞಾನ ಪರಂಪರೆಯನ್ನು ಸಂರಕ್ಷಿಸುವ ಮೂಲಕ
ಲೋಕ ಕಲ್ಯಾಣ ಬಯಸುವಂತಹ ತ್ಯಾಗ ದೇವನಿಂದಾಗಿ ಬ್ರಾಹ್ಮಣರಿಗೆ ಭೂಸುರರು ಅಂತ ಹೇಳಿ ಕರೆದಿದ್ದಾರೆ. ಪರಮಾತ್ಮ ಸರ್ವಭಕ್ತರಿಗೂ ಪ್ರಿಯನಾಗಿದ್ದರು. ಜ್ಞಾನ ಕಾರ್ಯದಲ್ಲಿ ಸದಾ ತೊಡಗುವ ಮೂಲಕ ಬ್ರಾಹ್ಮಣರು ವಿಪ್ರರು ಅವನಿಗೆ ವಿಶೇಷ ಪ್ರಿಯರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭೂಸುರ ಪ್ರಿಯ ಅಂತೇಳಿ. ಸುರಪುರ ನಿಲಯ. ಸುರಪುರ ಅಂದರೆ ದೇವತೆಗಳ ಪಟ್ಟಣವಾಗಿರುವಂತಹ ಅಮರಾವತಿ ಎಂದಾಗ್ತದೆ. ಕನಕದಾಸರು ಚೆನ್ನಿಗರಾಯ ಬೇಲೂರೇ ಚೆನ್ನಕೇಶವ ಸ್ತುತಿಸುವುದರಿಂದ ಇಲ್ಲಿ ಸುರಪುರ ಅಂದರೆ ಬೇಲೂರು ಅಂತ ತಿಳ್ಕೋಬೇಕು. ಶ್ರೀ ಕೇಶವನಿಂದಾಗಿ ಬೇಲೂರು ದೇವನಗರಿಯಾಗಿದೆ. ಚತುರೋಪಾಯ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥಗಳನ್ನು ಪರಮಾತ್ಮನ ಆರಾಧನೆ ಮಾಡುವುದರಿಂದ ಸಿಕ್ಕತ್ತೆ. ಅನವರತ ಅಂದರೆ ಎಲ್ಲ ಕಾಲದಲ್ಲೂ ಯಾವಾಗಲೂ ಸರ್ವತ್ರ ವ್ಯಾಪ್ತನಾಗಿರುವಂತಹ, ಸರ್ವಶಕ್ತನಾಗಿರುವಂತಹ, ಸರ್ವಜ್ಞನಾಗಿರುವಂತಹ, ಸಕಲರನ್ನು ಸರ್ವಕಾಲದಲ್ಲಿ ಸರ್ವವಿಧಲ್ಲಿ ಸಂರಕ್ಷಿಸುವಂತಹ ಈ ಪರಮಾತ್ಮನನ್ನು ಯಾವಾಗಲೂ ಪ್ರಾರ್ಥನೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ರಕ್ಷಿಸು. ಇಲ್ಲಿ ರಕ್ಷಿಸು ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಲೋಕದಲ್ಲಿ ಹಲವು ಬಗೆಯಲ್ಲಿ ರಕ್ಷಣೆಯನ್ನು ಕೊಡಬಹುದು. ಆದರೆ ಪರಮಾತ್ಮನಿಗೆ ಸಕಲ ಬಗೆಯ ರಕ್ಷಣೆ ಕೊಡುವನು ಪರಮಾತ್ಮ ಮಾತ್ರ. ಅದಂತೆ ಹೇಳಿದಂತೆ ಸರ್ವ ಜನ್ಮಗಳಲ್ಲೂ ರಕ್ಷಣೆ ಕೊಡ್ತಾನೆ, ಸರ್ವ ಪಾಪಗಳಿಂದ ರಕ್ಷಣೆ ಮಾಡ್ತಾನೆ, ಸರ್ವ ದುಷ್ಟ ಜನರಿಂದ ರಕ್ಷಣೆ ಮಾಡ್ತಾನೆ, ಸಕಲ ಆಪತ್ತುಗಳಿಂದ ರಕ್ಷಣೆ ಮಾಡ್ತಾನೆ. ನಮ್ಮನ್ನು ಅಂದರೆ ಎಲ್ಲ ಸಕಲ ಭಗವದ್ಭಕ್ತರನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ಕನಕದಾಸರು ಹರಿಭಕ್ತ ಸಾರದ ಈ ಮೊದಲನೇ ಪದ್ಯದಲ್ಲಿ ಪರಮಾತ್ಮನ ರಾಮ ಹಾಗೂ ಕೃಷ್ಣ ರೂಪವನ್ನು ಸ್ತುತಿಸಿದ್ದಾರೆ. ಗಾಂಗೆಯನುತ ಅಂದರೆ ರಾಮರೂಪಕ್ಕೆ ಕೃಷ್ಣ ರೂಪಕ್ಕೆ ಹೇಳ್ತಾರೆ. ರಘುಕುಲವರಿ ಅಂತ ಹೇಳಿ ಕೃಷ್ಣ ರೂಪಕ್ಕೆ ಕೃಷ್ಣ ರೂಪಕ್ಕೆ ಹೇಳಿದ್ದಾರೆ. ಶ್ರೀರಾಮ ಮತ್ತು ಶ್ರೀಕೃಷ್ಣನ ಈ 2 ರೂಪಗಳು ಸಹ ಭೂಲೋಕದಲ್ಲಿ ವಿಶೇಷ ಬಗೆಯಲ್ಲಿ ಜನರನ್ನು ಸಂರಕ್ಷಿಸಿರುವಂತಹ ರೂಪ. ದುಷ್ಟ ಜನರನ್ನು ಸದೆಬಡೆದು ಶಿಷ್ಟರನ್ನು ಅನುಗ್ರಹ ಮಾಡಿದಂತಹ ರೂಪ. ಆದ್ದರಿಂದ ಈ 2 ರೂಪವನ್ನು ಹೇಳಿದ್ದಾರೆ. ರಾಮಾಯಣ ಮಹಾಭಾರತಗಳು ಭಾರತೀಯ ಸಂಸ್ಕೃತಿಯ ವಿಶ್ವದರ್ಶನವನ್ನು ಮಾಡಿಸುವಂತಹ ದಿವ್ಯ ನೇತ್ರವಾಗಿದೆ ಅಂತ ಹೇಳಿ ಪ್ರಸಿದ್ಧವಾಗಿದೆ. ಈ 2 ರೂಪಗಳನ್ನು ಇಲ್ಲಿ ಸ್ತುತಿಸುವ ಮೂಲಕ ಕನಕದಾಸರು ರಾಮಾಯಣ ಮಹಾಭಾರತದ ಮುಖ್ಯ ತಾತ್ಪರ್ಯ ಶ್ರೀರಾಮ ಹಾಗೂ ಶ್ರೀಕೃಷ್ಣ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ಹೇಳುವುದಾಗಿದೆ. ಇದರಂತೆ ಮುಂದಿನ ರೂಪಗಳನ್ನು ಇದೇ ರೂಪಗಳನ್ನು ಹೇಳ್ತಾ ಇದ್ದಾರೆ, ಮುಂದೆ ಹೇಳೋರಿದ್ದಾರೆ. ಸಕಲ ದೇವತೆಗಳ ಮುಖ್ಯ ಸಾಧನ ಪರಮಾತ್ಮನ ಈ 2 ರೂಪಗಳ ಈ ಅವತಾರ ಕಾಲದಲ್ಲಿ ರಾಮ ಮತ್ತು ಕೃಷ್ಣ ಅವತಾರ ಕಾಲದಲ್ಲಿ ನಡೆದಿದೆ. ಅದರಿಂದಾಗಿ ಈ 2 ರೂಪಗಳಿಗೆ ವಿಶೇಷ ಮಹತ್ವವನ್ನು ಕೊಟ್ಟಿದ್ದಾರೆ. ಈ ವಿಶೇಷವನ್ನು ಪ್ರಮೇಯ ವಿಶೇಷವನ್ನು ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ದಾಸರು ಅಂತ ಹೇಳ್ತಾ ಇದ್ದಾರೆ. ರಕ್ಷಿಸು ನಮ್ಮ ನನವರತ. ಈ ಕೃತಿಯ ಪ್ರತಿ ಪದದ ಕೊನೆಗೂ ಇದನ್ನು ಹೇಳ್ತಾ ಇದ್ದಾರೆ, ರಕ್ಷಿಸು ನಮ್ಮ ನನವರತ ಅಂತ ಹೇಳಿ. ಇದೇನು ಅಂದರೆ ಪರಮಾತ್ಮನ ಎದುರಿಗೆ ಅತ್ಯಂತ ಭಕ್ತಿಯಿಂದ ಆರ್ತನಾಗಿ ಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಪ್ಪ, ನೀನು ಬಿಟ್ಟರೆ ಬೇರೆ ಯಾರೂ ಇಲ್ಲಪ್ಪ ಅಂತ ಹೇಳುವುದಕ್ಕೋಸ್ಕರ ದಾಸರು ಈ ರೀತಿಯಾಗಿ ಪ್ರಾರ್ಥಿಸುವುದು ಹೇಳಿ ಪ್ರತಿ ಇದಕ್ಕೆ ರಕ್ಷಿಸು ನಮ್ಮ ನನವರತ ಅಂಥೇಳಿ ಹೇಳ್ತಾ ಇದ್ದಾರೆ. ನೋಡಿರಿ ಎಷ್ಟು ಸುಂದರವಾಗಿದೆ. ದೇವದೇವ ಜಗದ್ಭರಿತ ವಸುದೇವ ಸುತ ಜಗದೇಕನಾಥ ರಮಾ ವಿನೋದಿತ ಸಕಲ ಸಜ್ಜನ ವಿನುತ ಗುಣಭರಿತ ಭಾವಜಾರಿ ಪ್ರಿಯ ನಿರಾಮಯ ರಾವಣಾಂತಕ ರಘುಕುಲಾನ್ವಯ ದೇವ ಅಸುರ ವಿರೋಧಿ ರಕ್ಷಿಸು ನಮ್ಮ ನನವರತ. ದೇವದೇವ ಅಂತ ಇದ್ದಾರೆ.
ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಜಗತ್ತಿನಲ್ಲಿ ಸರ್ವತ್ರ ವ್ಯಾಪಿಸಿರುವಂತಹ ಹೇ ಪರಮಾತ್ಮ, ಜಗದ್ಭರಿತ ಅಂತ ಹೇಳ್ತಾರೆ. ಸರ್ವತ್ರದಲ್ಲಿ ನೀನೇ ವ್ಯಾಪ್ತನಾಗಿದೆಯಪ್ಪ. ವಸುದೇವ ಸುತ. ದ್ವಾಪರ ಯುಗದಲ್ಲಿ ವಸುದೇವ ದೇವಕಿಯಲ್ಲಿ ಅವತಾರವನ್ನು ತೆಗೆದುಕೊಂಡಿರುವಂತಹ ಪರಮಾತ್ಮ ಜಗದೇಕನಾಥ ಅಂತ ಹೇಳ್ತಾರೆ. ಜಗತ್ತಿಗೆ ಸ್ವಾಮಿಯಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ರಮಾವಿನೋದಿತ ಅಂತ ಹೇಳ್ತಾ ಇದ್ದಾರೆ. ಮಹಾಲಕ್ಷ್ಮೀ ದೇವಿಗೆ ಆನಂದವನ್ನು ಕೊಡುವಂತಹ ಪರಮಾತ್ಮ, ಅವಳನ್ನು ನಿನ್ನ ಎದೆಯಲ್ಲೇ ಇಟ್ಟುಕೊಂಡು ಅವಳಿಗೆ ಆನಂದವನ್ನು ಕೊಡುವಂತಹ ಪರಮಾತ್ಮ. ಸಕಲ ಸಜ್ಜನ ವಿನುತ. ಸಕಲ ಸಜ್ಜನರಿಂದ ವಿಶೇಷವಾಗಿ ಸ್ತುತಿಸಲ್ಪಡುವಂತಹ ಪರಮಾತ್ಮ, ಗುಣಪೂರ್ಣ ಗುಣಭರಿತನಾಗಿರುವಂತಹ ಪರಮಾತ್ಮ, ಭಾವಜಾರಿ ಪ್ರಿಯ ಮನ್ಮಥನನ್ನು ಸಂಹರಿಸಿದಂತಹ ಶಿವನಿಗೆ ಪ್ರಿಯನಾಗಿರುವಂತಹ ಪರಮಾತ್ಮ, ನಿರಾಮಯ ನಿರ್ದೋಷನಾಗಿರುವಂತಹ ಪರಮಾತ್ಮ, ರಾವಣನನ್ನು ಸಂಹರಿಸುವಂತಹ ಪರಮಾತ್ಮ, ರಘುಕುಲದಲ್ಲಿ ಅವತರಿಸಿ ರಾಮಾವತಾರವನ್ನು ತೆಗೆದುಕೊಂಡಿರುವಂತಹ ಪರಮಾತ್ಮ. ಅಂತಹ ದೇವದೇವನೇ ಅಸುರರನ್ನು ತರಿದವನೇ. ಅಂತಹ ಪರಮಾತ್ಮ ಅವತಾರವನ್ನು ತೆಗೆದುಕೊಂಡು ದುಷ್ಟರಾಗಿರುವಂತಹ ದೈತ್ಯರನ್ನು ಸಂಹಾರ ಮಾಡಿದಂತಹ ಪರಮಾತ್ಮ, ರಕ್ಷಿಸು ನನ್ನನ್ನು, ಯಾವಾಗಲೂ ನಮ್ಮನ್ನು ರಕ್ಷಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ನೋಡ್ರಿ, ಒಂದೊಂದು ಪದ್ಯ ಎಷ್ಟು ವಿಶೇಷವಾಗಿದೆ. ದೇವದೇವ ಅಂತ ಇದ್ದಾರೆ. ದೇವದೇವೋತ್ತಮನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಅಂತ ಬೇಡ್ಕೊತಾ ಇದ್ದಾರೆ. ಜಗದ್ಭರಿತ ಅಂದರೆ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ. ಪರಮಾತ್ಮ ಸಕಲ ಜಗತ್ತನ್ನು ಕೂರ್ಮ ರೂಪದಿಂದ ಧರಿಸಿದ್ದಾನೆ. ಜಗತ್ತಿನ ಒಳಗೂ ಇದ್ದಾನೆ, ಜಗತ್ತಿನ ಹೊರಗೂ ಇದ್ದಾನೆ. ಇಡೀ ವಿಶ್ವವನ್ನು ತಾನೇ ಧರಿಸಿದ್ದಾನೆ. ಅದನ್ನೇ ಶ್ರೀಮದಾಚಾರ್ಯರು ಪರಮಾತ್ಮ ಈಶಾವಾಸ್ಯಮಿದಂ ಸರ್ವಂ, ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ವಸುದೇವ ಸುತ ಹೇಳ್ತಾ ಇದ್ದಾರೆ. ಪರಮಾತ್ಮ ಶ್ರೀಕೃಷ್ಣ ರೂಪದಿಂದ ವಸುದೇವ ದೇವಕಿಯರಲ್ಲಿ ಅವತಾರವನ್ನು ತೆಗೆದುಕೊಂಡು ಅವರ ಸಕಲ ಪಾಪಗಳನ್ನು ದೂರ ಮಾಡಿ ಅವರಿಗೆ ಸದ್ಗತಿಯನ್ನು ನೀಡಿದ್ದಾನೆ. ಅಂತಹ ಪರಮಾತ್ಮ ಜಗದೇಕನಾಥ, ಜಗತ್ತಿಗೆ ಸ್ವಾಮಿ ಪರಮಾತ್ಮನೊಬ್ಬನೇ. ಸಕಲ ದೇವತೆಗಳು ಒಂದೊಂದು ಭಾಗಕ್ಕೆ ಒಡೆತನ, ಸ್ವಾಮಿತನ ಹೊಂದಿದ್ದರು. ಇಡೀ ಜಗತ್ತಿಗೆ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ದೇವೋತ್ತಮನಾಗಿದ್ದಾನೆ. ಎಲ್ಲ ದೇವತೆಗಳಿಗೂ ಸ್ವಾಮಿಯಾಗಿದ್ದಾನೆ ಪರಮಾತ್ಮ. ಮಹಾಭಾರತದ ಮಂಗಲ ಪದ್ಯದಲ್ಲಿ ಹೇಳ್ತಾರೆ, ನಾರಾಯಣಂ ಸುರಗುರುಂ ಜಗದೇಕನಾಥಂ. ದೇವತೆಗಳಿಗೂ ಗುರುವಾಗಿರುವಂತಹ, ಸ್ವಾಮಿಯಾಗಿರುವಂತಹ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅಂತ ಹೇಳಿ. ರಮಾವಿನೋದಿತ, ಮಹಾಲಕ್ಷ್ಮೀ ದೇವಿಗೆ ಆನಂದವನ್ನು ಕೊಡುವಂತಹ ಪರಮಾತ್ಮ. ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ಸ್ವರತನಾಗಿದ್ದಾನೆ, ರಮಾಪತಿಯಾಗಿದ್ದಾನೆ. ರಮಾದೇವಿಗೆ, ಮಹಾಲಕ್ಷ್ಮೀ ದೇವಿಗೆ ಆನಂದ ಕೊಡಲು ಅಂತ ಹೇಳಿ ಅವಳನ್ನು ಪಡೆದಿದ್ದಾನೆ ಹೊರತು ಅವಳಿಂದ ಆನಂದ ಅಂತ ತಿಳ್ಕೋಬೇಡ. ರಮಾದೇವಿಯಿಂದ ನಲಿಯುವನು ಒಂದು ಅರ್ಥ ಇದ್ದರು. ಮಹಾಲಕ್ಷ್ಮೀ ದೇವಿಯ ಪರಮ ಭಕ್ತಿಯಿಂದ ಮಾಡುವಂತಹ ಆರಾಧನೆಯನ್ನು ಮೆಚ್ಚಿ ಅವಳಿಗೆ ಅನುಗ್ರಹ ಮಾಡುವವನು. ಅದಕ್ಕೆ ದಾಸರು ಒಂದು ಪದ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಆ ಪರಮಾತ್ಮನ ಸೇವೆಯನ್ನು ಎಷ್ಟು ರೀತಿಯಿಂದ ಮಾಡ್ತಾ ಇದ್ದಾಳೆ. ಅವಳಷ್ಟು ಧನ್ಯರು ಈ ಪ್ರಪಂಚದಲ್ಲಿ ಮತ್ತೆ ಯಾರೂ ಇಲ್ಲೇ ಇಲ್ಲ. ಸಕಲ ಸಜ್ಜನ ವಿನುತ, ಸಜ್ಜನರೆಂದು ಜಗತ್ತಿನಲ್ಲಿ ಪ್ರಸಿದ್ಧರಾಗಿರುವಂತಹ ಎಲ್ಲ ಹರಿಭಕ್ತರಿಂದ ಪರಮಾತ್ಮ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ ಅಂತ ಹೇಳಿ ಸ್ತುತಿ ಮಾಡಿಸಿಕೊಂಡಿದ್ದಾನೆ ಪರಮಾತ್ಮ. ಮಹಾಭಾರತ, ರಾಮಾಯಣ ಎಲ್ಲ ಪುರಾಣಗಳಲ್ಲೂ ಇದೇ ಹೇಳಿದೆ.
ಘಂಟಾಕರ್ಣ ಅನ್ನುವಂತಹ ಪಿಶಾಚಿಗಳು ಸಹ ಪರಮಾತ್ಮನನ್ನು ಸ್ತುತಿಸಿವೆ ಅಂತ ಹರಿವೇಶದಲ್ಲಿ ಬಂದಿದೆಯಂತೆ. ಅಸುರರಾಗಿರುವಂತಹ ವಿರಾಧ, ಕಂಬದರು, ಶೂದ್ರನಾಗಿರುವಂತಹ ವಿದುರ, ಸ್ತ್ರೀಯರಾಗಿರುವಂತಹ ಅಹಲ್ಯೆ ಮೊದಲಾದವರು, ಗೋಪಿಕಾ ಸ್ತ್ರೀಯರು, ಧ್ರುವ ಮೊದಲಾದ ಬಾಲಕರು ಮೊದಲಾಗಿ ಎಲ್ಲ ಥರದ ಸಜ್ಜನರು, ಎಲ್ಲ ಬಗೆ ಬಗೆಯ ಸಜ್ಜನರು ಪರಮಾತ್ಮನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ ಅಂಥೇಳಿ ಸ್ತೋತ್ರ ಮಾಡಿದ್ದಾರೆ. ವಿನೂತ ಅಂದರೆ ಎಲ್ಲರಿಂದಲೂ ವಿಶೇಷವಾಗಿ ಸ್ತುತಿ ಮಾಡಿಸಿಕೊಂಡವ, ಗುಣಭರಿತ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ. ಎಲ್ಲ ಶಾಸ್ತ್ರಗಳು ಇದನ್ನೇ ಹೇಳುತ್ತೆ. ಪರಮಾತ್ಮನ ಮುಖ್ಯ ಲಕ್ಷಣ ಅಂತಂದರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಗುಣಪೂರ್ಣತ್ವವೇ ಅವನ ಮುಖ್ಯ. ಇದು ಭರಿತ ಅಂದರೆ ಪೂರ್ಣ ಅಂತ ಅರ್ಥ. ಭಾವಜಾರಿ ಪ್ರಿಯ, ಭಾವ ಅಂದರೆ ಮನಸ್ಸು, ಭಾವಜ ಅಂದರೆ ಮನಸ್ಸಿನಿಂದ ಹುಟ್ಟಿರುವಂತಹ ಮನ್ಮಥ. ಭಾವಜಾರಿ ಅಂದರೆ ಮನಸ್ಸಿನಿಂದ ಹುಟ್ಟಿದಂತಹ ಮನ್ಮಥನನ್ನು ತನ್ನ ಮೂರನೇ ಕಣ್ಣಿನಿಂದ ದಹಿಸಿರುವಂತಹ ಶಿವ ಅಂತ ಅರ್ಥ. ಅಂತಹ ಶಿವನಿಗೆ ಪ್ರಿಯನಾದವನು. ಭಾವಜ ಅಂತಂದರೆ ಮನ್ಮಥ, ಆ ಮನ್ಮಥನನ್ನು ಮೂರನೇ ಕಣ್ಣಿನಿಂದ ಮಾಡಿದಂತಹ ಶಿವನಿಗೆ ಅತ್ಯಂತ ಪ್ರಿಯನಾದವನು. ನಿರಾಮಯ, ಆಮಯ ಅಂದರೆ ದೋಷ, ರೋಗ. ನಿರಾಮಯ ಅಂದರೆ ಪರಮಾತ್ಮ ನಿರ್ದೋಷನಾಗಿದ್ದಾನೆ, ಸದಾ ಭವರೋಗರಹಿತನಾಗಿದ್ದಾನೆ, ನಿತ್ಯ ಮುಕ್ತನಾಗಿದ್ದಾನೆ. ಸಕಲ ದೋಷರಹಿತ ಪರಮಾತ್ಮ ಒಬ್ಬನೇ. ಪೂರ್ಣತ್ವದಂತೆ ದೋಷ ದೂರತ್ವ ಪರಮಾತ್ಮನ ಇನ್ನೊಂದು ಲಕ್ಷಣ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ನಿರಾಮಯ ಹೇಳ್ತಾ ಇದ್ದಾರೆ. ಪರಮಾತ್ಮ ನಿರ್ದೋಷನಾಗಿದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ರಾವಣಾಂತಕ, ರಾಮಾಯಣ ಕಾಲದಲ್ಲಿ ಪರಮಾತ್ಮ ರಾಮನಾಗಿ ಆ ದುಷ್ಟನಾಗಿರುವಂತಹ ರಾವಣನನ್ನು ಕೊಂದಿದ್ದಾನೆ, ಅವನಿಗೆ ಮೃತ್ಯುವಾಗಿದ್ದಾನೆ. ರಘುಕುಲ ಅನ್ವಯ, ರಘುಕುಲದಲ್ಲಿ ಹುಟ್ಟಿ ರಘುಕುಲಕ್ಕೆ ಮಾನ್ಯತೆಯನ್ನು ತಂದು ಕೊಟ್ಟಂಥವನು ಪರಮಾತ್ಮ. ದೇವ ಅಂತಂದರೆ ಹೇಳ್ತಾ ಇದ್ದಾರೆ, ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವದಿಂದಲೂ ಸ್ತುತ್ಯನಾಗಿದ್ದಾನೆ. ಅಂತಹ ಪರಮಾತ್ಮ ಅಸುರ ವಿರೋಧಿ. ಸುರರಿಗೆ, ದೇವತೆಗಳಿಗೆ ವಿರೋಧಿಗಳು ಯಾರು? ಅಸುರರು. ಅವರಿಗೆ ವಿರೋಧಿಯಾದವನು ಪರಮಾತ್ಮ. ಅಸುರಾರಿ ಅಂತಲೇ ಪರಮಾತ್ಮನ ಕರೀತಾರೆ. ದೇವತೆಗಳು ಒಳತಿನ ಸಂಕೇತವಾಗಿದ್ದರೆ ಅಸುರರು, ದೈತ್ಯರು ಕೆಟ್ಟದ ಸಂಕೇತ, ಕೆಡುಕಿನ ಸಂಕೇತ. ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ, ಕೆಟ್ಟದನ್ನು ಪರಿಹಾರ ಮಾಡುವನು ಪರಮಾತ್ಮ ಅಂತ ಹೇಳಿ ಹೇಳಬೇಕಾಗಿದೆ. ಅನುಪಮ ಚಾರಿತ್ರ ಕರುಣಾವನದಿ ಭಕ್ತ ಕುರುಂಬೆ ಯೋಗಿ ಜನಹೃದಯ ಪರಿಪೂರ್ಣ ನಿತ್ಯಾನಂದ ನಿಗಮನುತ ವನಜನಾಭ ಮುಕುಂದ ಮುರಮರ್ದನ ಜನಾರ್ದನ ತ್ರೈಜಗತ್ಪಾವನ ಸುರಾರ್ಚ್ಯದ ದೇವದೇವ ರಕ್ಷಿಸು ನಮ್ಮ ನನವರತ. ಪರಮಾತ್ಮ ಎಂಥವನು ಅಂದರೆ ಅವನ ಮಹಿಮೆಗೆ ಸಮವೇ ಇಲ್ಲ. ಅಪಾರ ಗುಣ ಸಮುದ್ರನಾಗಿದ್ದಾನೆ, ಮಹಾಮಹಿಮನಾಗಿದ್ದಾನೆ, ಕರುಣಾ ಸಮುದ್ರನಾಗಿದ್ದಾನೆ, ಭಕ್ತರ ಕುಟುಂಬಿಯಾಗಿದ್ದಾನೆ, ಯೋಗಿ ಜನ ಹೃದಯದಲ್ಲಿ ಪೂರ್ಣವಾಗಿ ನೆಲೆಸಿದ್ದಾನೆ, ಯಾವಾಗಲೂ ಆನಂದ ಪರಿಪೂರ್ಣನಾಗಿದ್ದಾನೆ, ಸಕಲ ವೇದಗಳಿಂದಲೂ ಸ್ತುತಿಸಲ್ಪಡ್ತಾ ಇದ್ದಾನೆ. ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ ಅಂತ ಹೇಳಿ ಪದ್ಮನಾಭನಾಗಿರುವಂತಹ ಪರಮಾತ್ಮನೇ ಮುಕ್ತಿಯನ್ನು ಕೊಡುವನು. ಅವನೇ ಎಲ್ಲ ಅಸುರರನ್ನು, ಮುರ ಇತ್ಯಾದಿ ಎಲ್ಲ ಅಸುರನ್ನು ಸಂಹಾರ ಮಾಡಿದನು. ಭಕ್ತರ ದುಃಖವನ್ನು ಪರಿಹಾರ ಮಾಡಿ ಅವರನ್ನು ಈ ಸಂಸಾರದಿಂದ ಮುಕ್ತಿ ಕರೆದುಕೊಂಡು ಹೋಗುವನು ಅವನೇ.
ಮೂರೂ ಜಗತ್ತುಗಳನ್ನು ಅಂದರೆ ಭೂಲೋಕ, ಮೇಲಿನ ಲೋಕ, ಕೆಳಗಿನ ಲೋಕ, 14 ಲೋಕಗಳನ್ನು ಪವಿತ್ರಗೊಳಿಸುವವನು ಅವನೊಬ್ಬನೇ. ದೇವತೆಗಳಿಂದ ಪೂಜಿತನಾದವನು ಅವನೇ. ಸುರಾರ್ಚಿತ ಅಂತ ಹೇಳ್ತಾ ಇದ್ದಾರೆ. ದೇವತೆಗಳಿಂದ ಪೂಜಿತನಾದ, ಎಲ್ಲ ದೇವತೆಗಳಿಂದ, ಬ್ರಹ್ಮಾದಿಗಳ ಎಲ್ಲ ದೇವತೆಗಳನ್ನು ಪೂಜಿತನಾದ ಅವನು. ಅಂತಹ ದೇವನೇ ದೇವೋತ್ತಮನಾಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡ್ರಿ, ಒಂದೊಂದು ಪದ್ಯದಲ್ಲಿ ಎಷ್ಟು ಅರ್ಥವನ್ನಿಟ್ಟು ಹೇಳ್ತಾ ಇದ್ದಾರೆ. ಈ ಒಂದು ಪದ್ಯದಿಂದ ಶ್ರೀರಾಮದೇವರು, ಶ್ರೀಕೃಷ್ಣ ಎರಡೂ ಅವತಾರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅನುಪಮ ಚಾರಿತ್ರ ಪರಮಾತ್ಮನ ಮಹಿಮೆ ಇಷ್ಟಾಗಿದೆಯಲ್ಲ, ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದನ್ನು ಯಾರಿಗೂ ಪರಮಾತ್ಮನನ್ನು ಹೋಲಿಸಲಿಕ್ಕೂ ಸಾಧ್ಯ ಇಲ್ಲ, ಹೇಳಲಿಕ್ಕೂ ಸಾಧ್ಯ. ಕರುಣಾವನಧಿ, ಕರುಣಾ ಸಮುದ್ರನಾಗಿದ್ದಾನೆ ಪರಮಾತ್ಮ. ಭಕ್ತ ಕುಟುಂಬಿ, ಭಕ್ತರನ್ನು ತನ್ನ ಕುಟುಂಬದವರಂತೆ ಪ್ರೀತಿಯಿಂದ ನೋಡ್ಕೋತಾನೆ ಕರುಣಾ ಸಮುದ್ರ ಪರಮಾತ್ಮ. ಯೋಗಿ ಜನ ಹೃದಯ ಪರಿಪೂರ್ಣ, ಸರ್ವರ ಹೃದಯದಲ್ಲೂ ನೆಲೆಸಿದ್ದಾನೆ. ಆದರೆ ಗೋಚರಿಸುವುದು ಯೋಗಿಗಳಿಗೆ ಮಾತ್ರ. ಜ್ಞಾನಿಯೋಗಿಗಳು, ಕರ್ಮಯೋಗಿಗಳು, ಭಕ್ತಿಯೋಗಿಗಳು ಅಂತ ಹೇಳಿದ್ದಾರೆ 3 ವಿಧ ಯೋಗಿಗಳು. ಈ ರೀತಿಯಾಗಿ ಪರಮಾತ್ಮ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ. ಇವರಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಇವರು ಭಕ್ತಿಯಿಂದ ಮಾಡಿದಾಗ ಇದು ಮಾಡ್ತಾರೆ. ಯಾವಾಗಲೂ ಆ ಪರಮಾತ್ಮನಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು, ಯಾವ ವರ್ಣದಲ್ಲಿದ್ದೀರಿ, ಯಾವ ಆಶ್ರಮದಲ್ಲಿದ್ದೀರಿ, ಆ ದೇಶಕಾಲಕ್ಕನುಸಾರವಾಗಿ ಆ ಕರ್ಮಗಳನ್ನು ತತ್ವಾಭಿಮಾನಿ ದೇವತಾಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂಥೇಳಿ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಮಾಡ್ತಾ ಇದ್ದ. ಆ ರೀತಿಯಾಗಿ ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ನಿತ್ಯಾನಂದ, ಯಾವಾಗಲೂ ಪರಮಾತ್ಮ ಪೂರ್ಣ ಜ್ಞಾನಾನಂದ ಸಂಪೂರ್ಣನಾಗಿದ್ದಾನೆ. ನಿಗಮನುತ, ಸಕಲ ವೇದಗಳು ಪರಮಾತ್ಮನನ್ನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ ಅಂತ ಹೇಳ್ತಾರೆ. ಮಹಾಭಾರತ, ರಾಮಾಯಣಾದಿಗಳು ಸಹ, ಎಲ್ಲ ಪುರಾಣಗಳು ಸಹ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳ್ತಾರೆ. ವನಜನಾಭ, ನಾಭಿಯಲ್ಲಿ ಕಮಲವನ್ನು ಹೊಂದಿರುವಂತಹ ಪದ್ಮನಾಭನಾಗಿರುವಂತಹ ಪರಮಾತ್ಮ. ಆದ್ದರಿಂದ ಪರಮಾತ್ಮನಿಗೆ ನಾಭಿಯಲ್ಲಿ ಕಮಲ ಇರುವುದೇ ಪದ್ಮನಾಭ ಅಂತ ಕರೀತಾ ಇದ್ದಾರೆ. ಮುಕುಂದ, ಮೋಕ್ಷವನ್ನು ಕೊಡುವುದರಿಂದ ಪರಮಾತ್ಮನಿಗೆ ಮುಕುಂದ ಅಂತ ಕರೀತಾರೆ. ಮೋಕ್ಷವನ್ನು ಬಯಸಿ ಮೋಕ್ಷವನ್ನು ಬೇಕಾದರೂ ಪರಮಾತ್ಮನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ ಅಂತ ಹೇಳಿ ಅವನನ್ನು ಪ್ರಾರ್ಥನೆ ಮಾಡವನು ಹೇಳಿದಂತೆ ನಡೆದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಮುರಮರ್ದನ, ಮುರ ಅನ್ನುವನು ಒಬ್ಬ ನರಕಾಸುರನ ಮಂತ್ರಿ. ಅವನು ವಿಶೇಷ ವರದಿಂದ ಅಹಂಕಾರ ಇದ್ದ, ಅವನಿಗೆ 5 ತಲೆ ಇತ್ತಂತೆ. ಅಂಥವನನ್ನು ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಅದಕ್ಕೆ ಪರಮಾತ್ಮನಿಗೆ ಭಾಗವತದಲ್ಲಿ ಬಂದಿದೆ ಇದು ಮುರಾರಿ ಅಂತ ಹೆಸರು. ಮುರನನ್ನು ಸಂಹಾರ ಮಾಡಿದ್ದಾನೆ. ಜನಾರ್ದನ ಅಂದರೆ ಜನನ ಇಲ್ಲದೇ ಇರುವವನು, ಹುಟ್ಟೇ ಇಲ್ಲದೇ ಇರುವವನು. ಅರ್ದನ ಅಂದರೆ ಭಕ್ತರನ್ನು ಈ ಜನನ ಮರಣ ಸಂಸಾರದಿಂದ ಉದ್ಧಾರ ಮಾಡಿ ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಜನಾರ್ದನ ಅಂತ ಕರೀತಾರೆ. ತ್ರೈಜಗತ್ಪಾವನ, 3 ಲೋಕಗಳಲ್ಲಿಯೂ ಅಂದರೆ 14 ಲೋಕ, ಭೂಮಿ, ಮೇಲಿನ ಲೋಕ, ಕೆಳಗಿನ ಲೋಕ, 14 ಲೋಕಗಳಲ್ಲಿಯೂ ಸರ್ವರನ್ನೂ ಪಾವನಗೊಳಿಸುವನು ಪರಮಾತ್ಮ ಒಬ್ಬನೇ. ಪವಿತ್ರಾಣಾಂಚ ಪವಿತ್ರಂ, ಮಂಗಲಾನಾಂಚ ಮಂಗಲಂ ಅಂತ ಹೇಳಿದ. ಆ ಪರಮಾತ್ಮನ ಪಾದದಿಂದಲೇ ಗಂಗೆ ಬಂದದ್ದರಿಂದ ಗಂಗಾಜನಕ ಅಂತ ಪರಮಾತ್ಮನ ನಾಮ ಬಂತು. ಆಕೆ 3 ಲೋಕಗಳನ್ನು ಪವಿತ್ರ ಮಾಡ್ತಾ ಇದ್ದ. ತ್ರೈಲೋಕ್ಯ ಪಾವನಿ ಅಂತ ಕರಿತಾ ಇದ್ದ. ನೋಡಿ ಪರಮಾತ್ಮನ ಮಹಿಮೆ ಎಷ್ಟಿದೆ.
ಕಮಲ ಸಂಭವ ವಿನುತ ವಾಸವನಮಿತ ಮಂಗಳ ಚರಿತ ದುರಿತ ಕ್ಷಮಿತ ರಾಘವ ವಿಶ್ವಪೂಜಿತ ವಿಶ್ವಮಯ ಅಮಿತ ವಿಕ್ರಮ ಭೀಮ ಸೀತಾರಮಣ ವಾಸುಕಿ ಶಯನ ಖಗಪತಿ ಗಮನ ಕಂಜ ಜನಯ್ಯ ರಕ್ಷಿಸು ನಮ್ಮನ ನವರತ. ಇಲ್ಲೇನು ಹೇಳ್ತಾ ಇದ್ದಾರೆ, ಕಮಲ ಸಂಭವರಾಗಿರುವಂತಹ, ಕಮಲದಿಂದ ಹುಟ್ಟಿರುವಂತಹ ಬ್ರಹ್ಮದೇವರಿಂದ ವಿನುತ ಅಂತ ಸ್ತುತ್ಯನಾಗಿರುವಂತಹ ಪರಮಾತ್ಮ. ವಾಸವನಮಿತ, ವಾಸವ ಅಂದರೆ ಇಂದ್ರದೇವರಿಂದ ಸ್ತುತ್ಯನಾಗಿರುವಂತಹ ಪರಮಾತ್ಮ. ಮಂಗಳ ಚರಿತ, ಮಂಗಳ ಮಹಿಮನಾಗಿರುವಂತಹ ಪರಮಾತ್ಮ. ದುರಿತ ಕ್ಷಮಿತ ಅಂದರೆ ದುರಿತಗಳನ್ನು ಪರಿಹಾರ ಮಾಡುವಂತಹ ಪರಮಾತ್ಮ. ರಾಘವ ಅಂದರೆ ಶ್ರೀರಾಮ ರೂಪದಿಂದಿರುವಂತಹ ಪರಮಾತ್ಮ. ವಿಶ್ವದಿಂದ ಪೂಜಿತನಾಗಿರುವಂತಹ ಪರಮಾತ್ಮ. ಆಮೇಲೆ ಪರಿಪೂರ್ಣನಾಗಿರುವಂತಹ ಪರಮಾತ್ಮ. ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ. ಅಪರಿಮಿತ ವಿಕ್ರಮ ಅಂತ ಹೇಳ್ತಾ ಇದ್ದಾರೆ. ಶತ್ರು ಭಯಂಕರನಾಗಿರುವಂತಹ ಪರಮಾತ್ಮ. ಸೀತಾಪತಿ ವಾಸುಕಿ ಶಯನ ಪಕ್ಷಿರಾಜನಾಗಿರುವಂತಹ, ಗರುಡನ ಮೇಲೆ ಕೂತು ಸಂಚರಿಸುವಂತಹ ಪರಮಾತ್ಮ. ಬ್ರಹ್ಮದೇವರ ಜನಕನಾಗಿರುವಂತಹ ಪರಮಾತ್ಮ. ಅಂತಹ ಪರಮಾತ್ಮ ನಮ್ಮನ್ನು ರಕ್ಷಿಸು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಮಲ ಸಂಭವ ವಿನುತ, ಯಾವ ಪರಮಾತ್ಮನ ನಾಭಿ ಕಮಲದಿಂದ ಹುಟ್ಟಿರುವಂತಹ ಬ್ರಹ್ಮದೇವರು, ಅವರಿಂದ ವಿಶೇಷವಾಗಿ ಪೂಜಿತನಾಗಿರುವಂತಹ ಪರಮಾತ್ಮ. ನಿತ್ಯ ದೇವ ಪೂಜೆಯಲ್ಲಿ ಅಭಿಷೇಕಕ್ಕೆ ವಿಶೇಷವಾಗಿರುವಂತಹ ಮಂತ್ರದಲ್ಲಿ ಬ್ರಹ್ಮದೇವರು ಸ್ತುತಿಸಿರುವಂಥ ಜಿತಂತೆ ಸ್ತೋತ್ರದಿಂದಲೂ ಮಾಡ್ತಾ ಇದ್ದಾರೆ ಪೂಜೆ. ಪಂಚರಾತ್ರದಲ್ಲಿ ಬಂದಿದೆ. ವಾಸವ ವಿನುತ, ವಾಸವ ಅಂದರೆ ಇಂದ್ರ, ಅವನಿಂದ ನಮಸ್ಕರಿಸಲ್ಪಟ್ಟಂತಹ ರಾಮರಾವಣರ ಯುದ್ಧ ಪ್ರಸಂಗದಲ್ಲಿ ಶ್ರೀರಾಮ ದೇವರಿಗೆ ತನ್ನ ರಥವನ್ನು ನೀಡಿ ಪೂಜಿಸಿದ್ದು, ಕೃಷ್ಣಾವತಾರ ಕಾಲದಲ್ಲಿ ಗೋವರ್ಧನೋದ್ಧಾರ ಇತ್ಯಾದಿ ಅನೇಕ ಪ್ರಸಂಗಗಳಲ್ಲಿ ಶ್ರೀಕೃಷ್ಣನಿಗೆ ನಮಸ್ಕರಿಸಿದ್ದು ಪ್ರಸಿದ್ಧವಾಗಿದೆ ಭಾಗವತ ರಾಮಾಯಣದಲ್ಲಿ. ಮಂಗಳ ಚರಿತ, ಅತ್ಯಂತ ಮಂಗಲಕರವಾದಂತಹ ಚರಿತ್ರೆ ಉಳ್ಳವನು. ಅವನ ಪ್ರತಿಯೊಂದು ಕ್ರಿಯೆಯೂ ಅತ್ಯಂತ ಮಂಗಲಕರವಾಗಿದೆ. ಅಷ್ಟೇ ಅಲ್ಲ, ಲೋಕಕ್ಕೆ ಮಂಗಳವನ್ನು ಮಾಡುವವನು. ದುರಿತ ಕ್ಷಮಿತ, ಭಕ್ತರ ದುರಿತಗಳನ್ನು ನಾಶ ಮಾಡುವವನು, ಕ್ಷಮಿಸುವವನು ಪರಮಾತ್ಮ. ವಿಶ್ವಪೂಜಿತ, ವಿಶ್ವ ಅಂದರೆ ವಾಯುದೇವರು ಆಗುತ್ತೆ. ವಿಶ್ವ ವಾಯುದೇವ ಸಮುದಿಷ್ಟ ಅಂತೆ ವಾಯುದೇವರು ಅಂತ ಆಗುತ್ತೆ. ವಾಯುದೇವರು ಅಂದರೆ ಸರ್ವರಿಂದಲೂ ಪೂಜಿತನಾಗಿದ್ದಾನೆ ಪರಮಾತ್ಮ. ವಿಶ್ವ ಅಂತಂದರೆ ಇನ್ನೊಂದು ವಿಷ್ಣು ಸಹಸ್ರನಾಮದ ಮೊದಲನೇ ಪದ. ಆ ಹೆಸರಿನ ರೂಪವೂ ಇದೆ. ವಿಶ್ವ ಅಂದರೆ ಪೂರ್ಣ ಅಂತ ಅರ್ಥ ಆಗುತ್ತೆ. ವಿಶ್ವಂಬರ, 11 ಮುಖದಲ್ಲಿರುವಂತಹ ಮಧ್ಯದ ಮುಖ ಗಜಾಮುಖ, ಉಳಿದವು ಮನುಷ್ಯಾಧಾಕಾರ, ಜಾಗೃತ ಅವಸ್ಥಾರ ಪ್ರೇರಕನಾಗಿರುವಂತಹ ಪರಮಾತ್ಮ. ಪಾಂಡುಕೋಪನಿಷದಲ್ಲಿ ಬಂದಿದೆಯಂತೆ, ಅದರಲ್ಲಿ ಹೇಳ್ತಾ ಇದ್ದಾರೆ. ಉಪನಿಷದಲ್ಲಿ ಬಂದಿರುವಂಥದ್ದನ್ನೇ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಗಜಮುಖನಾಗಿರುವಂತಹ ಪರಮಾತ್ಮ ವಿಶ್ವಮಯ, ವಿಶ್ವದಲ್ಲಿ ಪ್ರಪಂಚದಲ್ಲಿ ಸರ್ವತ್ರ ವ್ಯಾಪಿಸಿರುವಂತಹ ಪರಮಾತ್ಮ. ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠನಾಗಿರುವಂತಹ ಪರಮಾತ್ಮ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮ. ಅಮಿತ ವಿಕ್ರಮ, ಅತ್ಯಂತ ಪರಾಕ್ರಮಶಾಲಿಯಾಗಿದ್ದಾನೆ. ಅವನ ಸಮಾನ ಪರಾಕ್ರಮಶಾಲಿಗಳು ಹಿಂದೆ ಇಲ್ಲ, ಈಗಿಲ್ಲ, ಮುಂದೆ ಇಲ್ಲ. ಸರ್ವೋತ್ತಮನಾಗಿರುವಂತಹ ಭೀಮ ಅಂತ ಹೇಳ್ತಾರೆ. ಭೀಮ ಅಂದರೆ ಶತ್ರು ಭಯಂಕರನಾಗಿದ್ದಾನೆ ಪರಮಾತ್ಮ. ಇನ್ನೊಂದು ಅರ್ಥದಲ್ಲಿ ಹೇಳ್ತಾ ಇದ್ದಾರೆ, ಸಕಲ ವಿದ್ಯೆಗಳಿಗೆ ನೆಲೆಯಾಗಿದ್ದಾನೆ ಪರಮಾತ್ಮ ಅಂತ ಹೇಳಿ. ಭಕ್ತರಿಗೆ ಭೀಮ ಅಂತಂದರೆ ಭಯಪಡಬೇಡಿ, ಅಭಯ ಹಸ್ತದಿಂದ ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಭೀಮ ಅಂತ ಹೆಸರು.
ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆಯಂತೆ, ಭೀಮೋ ಭೀಮ ಪರಾಕ್ರಮ ಅಂತ. ಖಗಪತಿ ಗಮನ, ಗರುಡ ವಾಹನನಾಗಿರುವಂತಹ ಪರಮಾತ್ಮ, ಕಂಜಜನಯ್ಯ, ಕಮಲದಲ್ಲಿ ಹುಟ್ಟಿರುವಂತಹ ಬ್ರಹ್ಮದೇವರ ತಂದೆಯಾಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ಇದನ್ನು ವಿಶೇಷ ಅರ್ಥವನ್ನು ನಾಳಿನ ದಿವಸ ನೋಡೋಣ. ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.